ಮೇಷ್ಟ್ರು ಇಷ್ಟೊತ್ತು ಮಾತನಾಡಿದರು. ಅವರ ಮಾತನ್ನು ಬೆಳೆಸ್ತಾ ಮತ್ತು ಈ ಪುಸ್ತಕವನ್ನು ಅರ್ಥ ಮಾಡಿಕೊಳ್ಳಬೇಕಾದ ದಿಕ್ಕಿನ ಕಡೆ ಒಂದು ಮಾತನ್ನು ಮಾತ್ರ ಹೇಳ್ತೀನಿ. ಒಂದು ಮಧ್ಯೆ ಮಾತಾಡ್ಬೋದು, ಯಾಕಂದರೆ ನಾನು ಒಂದು 10-20 ನಿಮಿಷ ಮಾತಾಡಿ ಆಮೇಲೆ ಉಳಿದೋರು ಮಾತಾಡೋ ರೆಗ್ಯುಲರ್ ಭಾಷಣ ಥರ ಆಗುತ್ತೆ. ಒಂದೊಂದೇ ಪಾಯಿಂಟನ್ನು ಸೇರಿಸ್ತಾ ಪ್ರಶ್ನೆ ಮಾಡ್ತಾ ಸಂವಾದವನ್ನು ಮುಂದುವರಿಸ್ಬೋದು ಅಂತ ಅನ್ಸುತ್ತೆ. ಆವಾಗ ಹೋರಾಟ ಇರೋದಿಲ್ಲ. ಮೊದಲನೇದಾಗಿ ನನಗೆ ಒಂದು ಪ್ರಶ್ನೆ, ಬಹುತ್ವ ಅನ್ನೋದು ಒಂದು ಸಿದ್ಧ ವಸ್ತುವೋ ಅಥವಾ ಒಂದು ವಿದ್ಯಮಾನವೋ, ಅದು ಸದಾ ಆಗ್ತಾ ಇರುವಂಥದ್ದು ಅನ್ನೋದು ಮೊದಲನೇ ಮಾತು ಮತ್ತು ಪ್ರಶ್ನೆ. ಅದನ್ನು ಕೇಳ್ಕೊಳ್ಬೇಕು ನಾವು. ನನಗೆ ಅನಿಸೋದೇನೆಂದರೆ, ಬಹುತ್ವ ಅನ್ನೋದು ಸದಾ ಆಗುವ ಪ್ರಕ್ರಿಯೆ. ಅದು ಒಂದು ಸಿದ್ಧವಾದಂಥ ಒಂದು ಸಿದ್ಧಾಂತವೂ ಅಲ್ಲ, ಒಂದು ಜೀವನ ಕ್ರಮವೂ ಅಲ್ಲ, ಸದಾ ಆಗ್ತಿರ್ತದೆ. ಸೊ ಈ ಆಗುವ ಪ್ರಕ್ರಿಯೆಯಲ್ಲಿ ಈ ಬಹುತ್ವ ರೂಪುಗೊಳ್ಳುವ ಹಂತದಲ್ಲಿ ಸಮುದಾಯಗಳ ಒಳಗಡೆ ಸಹಿಷ್ಣುತೆ ಇರ್ತದೋ, ಸಾಮರಸ್ಯ ಇರ್ತದೋ, ಸಂಘರ್ಷ ಇರ್ತದೋ ಅನ್ನೋದು ಬಹಳ ಮುಖ್ಯವಾದಂಥ ಅಂಶ. ಅದು ಯಾಕೆಂದ್ರೆ ಈ ಬಹುತ್ವವನ್ನ ಒಂದು ಸಂಘರ್ಷದ, ಗುದ್ದಾಟದ, ಮುಖಾಮುಖಿಯ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ ನಮಗೆ ಕಾಣಿಸೋದು ಬೇರೆ. ಅಥವಾ ಅದು ಯಾವಾಗಲೂ ಇತ್ತು, ಆ ಇದ್ದದ್ದನ್ನ ನಾವು ಉಳಿಸ್ಬೇಕು ಅಂತ ನಾವು ತಿಳಿದಾಗ ಅದು ನಮ್ಗೆ ಅರ್ಥ ಆಗೋದು ಬೇರೆ. ಅದು ಇತ್ತು, ಉಳಿಬೇಕು ಅಂದ್ರೆ ನಾವು ಸೆಲೆಬ್ರೇಷನ್ ಮೋಡ್ಗೆ ಹೋಗ್ತೀವಿ, ಸಂಭ್ರಮದ ಹಾದಿಗೆ ಬೀಳ್ತೀವಿ. ಹಂಗೆ ಯಥಾವತ್ತಾಗಿ ಒಂದು ಸಿದ್ಧ ಮಾದರಿಯ ಒಂದು ತತ್ವವನ್ನಾಗಿ, ಜೀವನ ಕ್ರಮವನ್ನಾಗಿ ನಮ್ಮ ದೇಶದಲ್ಲಿ ಬಹುತ್ವವನ್ನಂತೂ ಸೆಲೆಬ್ರೇಟ್ ಮಾಡಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಇದು ಮೇಲು ಕೀಳಿನ ಸಮಾಜ, ಜಾತಿಗಳ ಸಮಾಜ. ಇಲ್ಲಿ ಎಲ್ಲ ಜಾತಿಗಳಿಗೂ ತನ್ನದೇ ಆದಂಥ ಜಾತಿ ಮೇಲು, ಶ್ರೇಷ್ಠ ಅಂತ ಭಾವಿಸುತ್ತೆ, ಮತ್ತೆ ಇನ್ನೊಂದನ್ನ ಕೀಳು ಅಂತ ನೋಡುತ್ತೆ. ಅಂದ್ರೆ ಒಬ್ಬರು ಇನ್ನೊಬ್ಬರು ತಲೆ ಮೇಲೆ ಕಾಲಿಟ್ಟು ಅದಕ್ಕೆ ಇನ್ನೊಬ್ಬರನ್ನ ತುಳಿದು ಮೇಲೆ ನಿಂತು ತನ್ನ ಯಜಮಾನಿಕೆಯನ್ನು ಸ್ಥಾಪನೆ ಮಾಡುವ ಒಂದು ಅಟಿಟ್ಯೂಡ್ ನಮ್ಮ ಜಾತಿ ಸಮುದಾಯಗಳಿಗೆ ಇದೆ. ಹಾಗಾಗಿ ಈ ಜಾತಿಗೆ ಕ್ರಿಯೇಟ್ ಮಾಡಿರುವ ಈ ಬಹುತ್ವವನ್ನ ನಾವು ಯಾವ ಕಾರಣಕ್ಕೂ ಒಪ್ಪಕ್ಕೂ ಸಾಧ್ಯ ಇಲ್ಲ, ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಇದು ದೊಡ್ಡ ಅಪಾಯ. ಆದ್ರೆ ಈಗ ನಿಸರ್ಗದಲ್ಲಿ ಒಂದು ವೈವಿಧ್ಯ ಇರ್ತದೆ. ಯಾವುದೋ ಒಂದು ಪರಿಸರದಲ್ಲಿ ಮರ, ಗಿಡ, ಬಳ್ಳಿ, ಹೂವು, ಬಗೆ ಬಗೆಯ ಸಸ್ಯಗಳು, ಬಣ್ಣಗಳು ಇರ್ತವೆ. ಅದು ಬಹಳ ಅದ್ಭುತವಾದ್ದು, ಅದು ಸೆಲೆಬ್ರೇಟ್ ಮಾಡ್ಬೋದು. ಸೊ ನಾವು ಪರಿಸರವನ್ನು ನೋಡ್ತಾ ಆ ಸೆಲೆಬ್ರೇಷನ್ ಎಂಜಾಯ್ ಮಾಡ್ತಿರ್ತೀವಿ. ಬಟ್ ಆ ರೀತಿಯಾದಂಥ ಒಂದು ಸೆಲೆಬ್ರೇಷನ್ ಅನ್ನ ನಮ್ಮಂತ ಜಾತಿ ಸಮಾಜದಲ್ಲಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಸೆಲೆಬ್ರೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನ ದೊಡ್ಡ ಆದರ್ಶ ಅಂತ ನಾವು ಬಯಸಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಹೆಂಗ್ ಇದನ್ನ ನಿಭಾಯಿಸ್ಬೇಕು, ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದೇ ದೊಡ್ಡ ಸವಾಲದು. ಮತ್ತೆ ಈ ಬಹುತ್ವ ಅನ್ನೋದು ನಿರಂತರವಾಗಿ ಆಗ್ತಾ ಇರುವಂತ ಒಂದು ಪ್ರಕ್ರಿಯೆ. ಇದು ಮಾನವರ ವಲಸೆಯ ಮೂಲಕ್ಕೆ ಹೋಗುತ್ತೆ. ಸೊ ವೆಂಕಟೇಶ್ ಅದನ್ನ ಚೆನ್ನಾಗಿ ವಿವರಿಸಬಹುದು. 65,000 ವರ್ಷಗಳ ಹಿಂದೆ ಮನುಷ್ಯರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗ್ತಾ, ಅಲ್ಲಿ ನೆಲೆಸ್ತಾ, ಆ ಸಮುದಾಯಗಳ ಒಳಗಡೆಗೆ ಅಲ್ಲಿ ಸ್ಥಾಪನೆ ಮಾಡಿ ಒಂದು ಸಮುದಾಯವನ್ನು ರೂಪಿಸ್ತಾ, ಅದು ಇನ್ನೊಂದ್ರ ಜೊತೆಗೆ ಸಂಬಂಧವನ್ನ ಏರ್ಪಡಿಸೋ ಸಂದರ್ಭದಲ್ಲಿ ಅದು ಎದುರಿಸಿದ ಸಂಘರ್ಷ, ಕಿಕ್ಕಾಟಗಳು, ಅದರೊಳಗಡೆ ರೂಪುಗೊಂಡಂತಹ ಒಂದು ಸಂಬಂಧ ಮತ್ತು ಸಂಕರ ಜೀವನ ಕ್ರಮ, ಇದು ನಿರಂತರವಾಗ್ತಾ ಇದೆ. ಅವತ್ತು ಶುರುವಾದದ್ದು ಇವತ್ತೇನು ಮುಗ್ದಿಲ್ಲ ಅದು. ಸೊ ಇವತ್ತು ಕೂಡ ವಲಸೆ ವಿಪರೀತವಾಗ್ತಿದೆ. ಈಗ ಭಾರತದಿಂದ ಇನ್ಯಾವುದೋ ದೇಶಗಳಿಗೆ ಜನ ವಲಸೆ ಹೋಗ್ತಿದ್ದಾರೆ, ಆ ಕಡೆಯಿಂದ ಬರ್ತಿದ್ದಾರೆ. ಸೊ ಸಂಕರ ಅನ್ನೋದು, ಬಹುತ್ವ ಅನ್ನೋದು ಬೇರೆ ರೂಪ ಪಡೆದ್ಬಿಟ್ಟಿದೆ ಇವತ್ತು. ಹಾಗಾಗಿ ಇದನ್ನ ಒಂದು ದೊಡ್ಡ ಆದರ್ಶವಾಗಿ ನಾವು ನೋಡ್ತೀವಿ ಅಂತ ಬಂದಾಗ ಬಹಳ ಎಚ್ಚರಿಕೆಯಿಂದ ಅದನ್ನ ನಾವು ನೋಡ್ಬೇಕು. ಆ ಎಚ್ಚರಿಕೆಯಿಂದ ನೋಡದೆ ಹೋದ್ರೆ ನಮ್ಗೆ ಅಪಾಯ ಇದೆ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಜಾತಿ ಸಮುದಾಯಗಳು ನಮಗೆ ಕೊಡ ಮಾಡಿರುವ ಒಂದು ಐಡೆಂಟಿಟಿಯೇ ಬಹಳ ದೊಡ್ಡದು. ಸೊ ಅದನ್ನ ಉಳಿಸ್ಕೊಳ್ಬೇಕು ಹಂತಕ್ಕೆ ಬಂದ್ಬಿಡುತ್ತೆ. ಈಗ ನನ್ನ ಒಂದು ಪ್ರಶ್ನೆ, ಬಹುತ್ವಕ್ಕೆ ತೊಡಕು ಎದುರಾಗಿದೆ, ಅಪಾಯ ಎದುರಾಗಿದೆ ಅಂತ ನಾವೇನು ಭಾವಿಸ್ತಾ ಇದ್ದೀವಿ, ಇದು ಜನರ ಸಮಸ್ಯೆನ ಅಥವಾ ಇದು ಪ್ರಭುತ್ವದ ಸಮಸ್ಯೆನ, ಆಳುವ ವರ್ಗಗಳ ಸಮಸ್ಯೆನ ಅನ್ನೋದು ನನ್ನ ಪ್ರಶ್ನೆ. ಇದಕ್ಕೆ ಮೇಷ್ಟು ಉತ್ತರಿಸಬೇಕು ಅಂತ.
ಎಕ್ಸಾಂಪಲ್ಸ್ ಕೊಡಲಿಲ್ಲ, ಯಾಕಂದರೆ ಮತ್ತೆ ಪುಸ್ತಕಕ್ಕೆ ಹೋಗ್ಬೇಕು ನಿಲ್ತಾ ಇದ್ದಿಲ್ಲ. ನನ್ನ ಪ್ರಕಾರ ಅಮೆರಿಕದಲ್ಲಿ ಸ್ವಲ್ಪ ಕಾಲ ಇರಬೇಕಾಯಿತು. ಲಾಸ್ಟ್ ವೀಕ್ ನಡೆದ ಲಾಯರ್ಗಳ ಒಂದು ಸಭೆಯಲ್ಲಿ ಒಬ್ಬ ಕಿರಿಯ ಲಾಯರ್ ಕೇಳಿದರು, ನೋಡಿ ಅಮೆರಿಕದಲ್ಲಿ ಇರೋ ಥರ ನಾವೆಲ್ಲ ಅಲ್ಲಿ ಎಷ್ಟೊಂದು ಜನಾಂಗಗಳು ಎಲ್ಲ ಯುರೋಪಿಂದ ವಲಸೆ ಪ್ರಶ್ನೆ ಇದ್ದಿದ್ದು, ಎಲ್ಲ ಯುರೋಪಿಂದ ಬಂದವರು. ಈ ಟ್ರಂಪ್ ಜರ್ಮನಿ, ನಾನು ಸ್ಲೋವೇನಿಯಾಕ್ಕೆ ಹೋಗಿದ್ದಾಗ ಸ್ಲೋವೇನಿಯಾದ ನಮ್ಮ ಗೈಡ್ ಹೇಳ್ತಿದ್ದ, ಟ್ರಂಪ್ ಹೇಳ್ತಿದ್ದಾರಲ್ಲ ನಮ್ಮ ದೇಶದೋಡು ಅಂತ ಕ್ಲೈಮ್ ಮಾಡ್ತಿದ್ದೆ. ಕ್ಲೈಮ್ ಮಾಡಬೇಡ ಮರೆಯ, ಕೆಟ್ಟ ಮನುಷ್ಯ. ಅಲ್ಲಿ ಎಲ್ಲ ಜನ ಎಲ್ಲ ಜನ ದೇಶಗಳಿಂದ ಬಂದಿದ್ದಾರೆ. ಅಫ್ಕೋರ್ಸ್ ಇಂಡಿಯಾದಿಂದ, ಚೈನಾದಿಂದ, ಸ್ಯಾನ್ ಫ್ರಾನ್ಸಿಸ್ಕೋ ಚೈನೀರಿಂದ ಸೊ ಕ್ಯಾಲಿಫೋರ್ನಿಯಾದಲ್ಲಿದ್ದಾಗ ಅವ್ರು ಹೇಳಿದೆ ಲಾಯರ್ಗೆ, ಡೋಂಟ್ ಕಂಪೇರ್ ಅಮೆರಿಕನ್ ಸೊಸೈಟಿ ಟು ಇಂಡಿಯನ್ ಸೊಸೈಟಿ. ಅಲ್ಲಿ ಬೇಕಾದಷ್ಟು ವೈವಿಧ್ಯ ಇದೆ, ಅದು ಬಹುತ್ವ ಇಲ್ಲ. ಯಾಕಂದರೆ ಮೆಕ್ಸಿಕೋಗೆ ಹತ್ತಿರ ಇರೋ ಆ ದೇಶದಲ್ಲಿ, ಆ ರಾಜ್ಯದಲ್ಲಿ ಇಂಡಿಯನ್ಸ್ಗೆ, ಚೈನೀಸ್ಗೆ ಮತ್ತು ಮೆಕ್ಸಿಕನ್ಸ್ಗೆ ಕುರಿತು ಬಿಳಿಯರಲ್ಲಿ ಇದ್ದ ಅಸಹನೀಯ ಮಟ್ಟ ನೋಡಿ ನಾನು ನಡುಗೋಗ್ಬಿಟ್ಟೆ. ಭಾಳ ಹಳೆ ಡೆಮೋಕ್ರಸಿ, ಜಾತಿ ಪದ್ಧತಿ ಇಲ್ಲ, ಆದರೆ ರೇಸಿಸಮ್ ಇದೆ, ವೈಟ್ ಸುಪ್ರಿಮಸಿ ಇದೆ. ಸೊ ಮೈ ಪಾಯಿಂಟ್ ಈಸ್, ಬಹುತ್ವವನ್ನು ಸೆಲೆಬ್ರೇಟ್ ಮಾಡಬೇಕು. ಐ ಆಮ್ ಸಾರಿ, ವೈವಿಧ್ಯ ಸೆಲೆಬ್ರೇಟ್ ಮಾಡೋಂಗಿಲ್ಲ, ಯಾಕಂದ್ರೆ ಅದ್ರ ಸಮಸ್ಯೆಗಳಿವೆ. ಬಹುತ್ವವನ್ನು ಮೌಲ್ಯವಾಗಿ ರೂಪಿಸ್ಬೇಕು ಅಂತ ಹೇಳೋದು. ಬಹುತ್ವ ಮೌಲ್ಯ ನನ್ನ ಪ್ರಕಾರ ಕನ್ಸೆಪ್ಟೇ ಅದು. ನಾವೆಲ್ಲ ಸೇರಿ ವಚನ ಚಳವಳಿ ರೂಪಿಸಿದ ಶರಣ ಕಾನ್ಸೆಪ್ಟ್ ಏನದು? ಅದು ಕಾನ್ಸೆಪ್ಟ್, ವಿಶ್ವಮಾನವ ಕಲ್ಪನೆ, ನಿರಂಕುಶಮತಿಗಳಾಗಿ ಎಲ್ಲವೂ ಕನ್ಸೆಪ್ಟೇ. ಆಯಾ ಕಾಲದಲ್ಲಿ ಎಲ್ಲರೂ ಕೂಡ ತಮ್ಮ ಕಾಲದ ವರ್ತಮಾನದ ಸಮಾಜನ ಅರ್ಥ ಮಾಡಿಕೊಂಡು ಅರ್ಥಪೂರ್ಣವಾಗಿ ಬದಲಿಸೋಕ್ಕೆ ಹೊಸ ಹೊಸ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಮಾಡರ್ನ್ ಸೊಸೈಟಿ ಕೂಡ ಅಂತ ಹೊಸ ಹೊಸ ಕಾನ್ಸೆಪ್ಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡಿದೆ. ಅದರಿಂದ ನನ್ನ ಪ್ರಕಾರ ವೈವಿಧ್ಯವು ವಾಸ್ತವ, ಬಹುತ್ವವು ಸಾಧಿಸಬೇಕಾದ ಮೌಲ್ಯ. ಸಾಧನೆ ಆಗಿಲ್ಲ, ಸಾಧಿಸಿಲ್ಲ ನಾವಿನ್ನು. ಅದೊಂದು ಡೆಮೊಕ್ರೆಟಿಕ್ ಆದ ಸಮಾನತೆ ಇರುವ ಎಲ್ಲರ ಆಹಾರವನ್ನು, ಉಡುಪನ್ನು, ಭಾಷೆಯನ್ನು, ಧರ್ಮವನ್ನು, ಆಲೋಚನಾ ಕ್ರಮವನ್ನು ನಮಗೆ ಇಷ್ಟ ಇಲ್ಲದೆ ಹೋದರು, ನಮ್ದಲ್ಲದೆ ಹೋದ್ರು ಅದು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕೆ ಭಾರತದಲ್ಲಿ ಅಮೆರಿಕಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಅಂದರೆ, ಭಾರತದಷ್ಟು ವೈವಿಧ್ಯ ಇನ್ನೆಲ್ಲೂ ಇಲ್ವಲ್ಲ. ಆದರೆ ಎಲ್ಲ ಸೊಸೈಟಿಗಳಲ್ಲೂ ವೈವಿಧ್ಯ ಇದೆ. ಆ ವೈವಿಧ್ಯವನ್ನು ಬಹುತ್ವದ ಮೌಲ್ಯಗಳನ್ನಾಗಿ ಟ್ರಾನ್ಸ್ಫಾರ್ಮ್ ಮಾಡಬಲ್ಲ, ರೂಪಾಂತರಗೊಳಿಸಬಲ್ಲ ಮೆಕ್ಯಾನಿಸಮ್ ಇಲ್ಲ. ಆ ಮೆಕ್ಯಾನಿಸಮನ್ನು ಆಯಾ ಕಾಲಕ್ಕೆ ಬಂದ ಜನಪರ ಚಳವಳಿಗಳು, ಸಂತರು ಮಾಡಿದ್ದಾರೆ. ನಾನು ಹೇಳೋದು, ನಮ್ಮ ಕಾಲಕ್ಕೂ ಆ ಸವಾಲಿದೆ. ನಮ್ಮ ವೈವಿಧ್ಯದ ವಾಸ್ತವ ಇದೆ, ಅದನ್ನು ಬಹುತ್ವದ ಒಂದು ಆದರ್ಶಕ್ಕೆ ತಕೊಂಡು ಹೋಗಬೇಕಾಗಿದೆ. ಆ ಹಾದಿ ಮುಟ್ಟಿದ ಹಾದಿ ಅಲ್ಲ, ಇದು ನಡೆಯುವ ಹಾದಿ ಅಷ್ಟೇ. ಬಹುತ್ವವು ನಡೆಯುವ ಹಾದಿ. ಆದರೆ ನಾವು ಮರಿಬಾರ್ದೇನು ಅಂತಂದರೆ, ನಮ್ಮ ಪೂರ್ವಿಕರು ನಮ್ಮ ಪರಂಪರೆಯಲ್ಲಿ ಈ ಹಾದಿನಲ್ಲಿ ಬಹುತ್ವವನ್ನು ಸಾಧಿಸೋಕ್ಕೆ ಕೆಲವು ಪ್ರಯೋಗಗಳನ್ನು ಮಾಡಿದ್ದಾರೆ. ಆ ಪ್ರಯೋಗಗಳ ಅರಿವು ನಮಗಿರಬೇಕು. ಟ್ರೆಡಿಷನ್, ಆ ಟ್ರೆಡಿಷನ್ ಅರಿವು ಇದ್ದರೆ ನಾವು ಮುಂದೆ ಸಾಗಬಹುದು. ಅದಕ್ಕೆ ನಾವು ಉದ್ದೇಶಪೂರ್ವಕವಾಗಿ ಆಧುನಿಕತೆ ಅಥವಾ ಆಧುನಿಕ ವೈಚಾರಿಕತೆ ಆಚೆಗೆ ಇರುವ ರಚನೆಗಳನ್ನು ಹೆಚ್ಚು ಹುಡುಕಿದ್ದೇನೆ. ಉದಾಹರಣೆಗೆ ಸಿದ್ಧಾರೂಢರು ತಮ್ಮ ಸಮಕಾಲೀನರಾದ ಬೇರೆ ಬೇರೆ ಸ್ಕೂಲ್ ಆಫ್ ಥಾಟ್ನ ಸಂತರ ಜೊತೆಗೆ ಒಟ್ಟಿಗೆ ಯಾಕೆ ಓದ್ಕೊಂಡಿದ್ರು, ಸ್ವಲ್ಪ ಓವರ್ ಇಂಟರ್ಪ್ರಿಟೇಷನ್ ಮಾಡಿರ್ಬೋದು. ನಾನು ಕೂತ್ಕೊಳ್ಳೋಕೆ ಸಾಧ್ಯ ಆಯಿತು, ಯಾಕಂದರೆ ಶಾಕ್ತರು, ಅದ್ವೈತಿಗಳು, ಅವಧೂತರು ಇದ್ರು ಇಲ್ಲಿ ನಾಗಲಿಂಗಪ್ಪನವರು. ದೇ ಕುಡ್ ಸಿಟ್ ಟುಗೆದರ್ ಇನ್ ಸ್ಪೈಟ್ ಆಫ್ ದ ಡಿಫರೆನ್ಸಸ್, ಫಿಲಾಸಾಫಿಕಲ್ ಡಿಫರೆನ್ಸ್. ಭಾಳ ಡೆಮೊಕ್ರೆಟಿಕ್ ಆದದ್ದು. ಆಧುನಿಕ ಪೂರ್ವ ಸಮಾಜದಲ್ಲಿ ಅದೆಲ್ಲ ಸಾಧ್ಯ ಆಗಿದೆ. ಪ್ರೇಮಾಯತನ ಆಶ್ರಮ ಕಟ್ಟುವಾಗ ಯಾಕೆ ಪಂಡಿತ ತಾರನಾಥರು ನನ್ನ ಆಶ್ರಮದಲ್ಲಿ ಒಬ್ಬ ಮುಸ್ಲಿಂ ಇರಬೇಕು, ಹೋಮದ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ ಅವಾಗ, ನನ್ನ ನೆನಪಲ್ಲಿ ಒಬ್ಬ ಕ್ರೈಸ್ತ ಇರಬೇಕು, ಅದು ಎಲ್ಲ ಭಾಷೆಗಳನ್ನು ಆಡುವ ಜನ ಇರಬೇಕು, ಮತ್ತು ಈ ಆಶ್ರಮದಲ್ಲಿ ಎಲ್ಲದನ್ನು ಕಲಿಬೇಕು. ಸಾಹಿತ್ಯ, ಸಂಗೀತ, ಬಡಗಿ ಕೆಲಸ, ಬಿಸ್ಕತ್ ತಯಾರು ಮಾಡ್ತಾ ಇದ್ರು. ಅವ್ರ ಪರ್ಸನಾಲಿಟಿನೇ ಭಾಳ ಬಹುತ್ವದ ಪರ್ಸನಾಲಿಟಿ. ನೀವು ರಾಜೀವ್ ತಾರನಾಥರ್ಗೆ 18 ಭಾಷೆ ಗೊತ್ತಾಯ್ತು. ಇವಾಗ ಲೇಟರ್ ಕ್ರಿಯೇಟಿವ್ ಮ್ಯೂಸಿಷಿಯನ್. ನಮ್ಮ ಅಧ್ಯಾಪಕರು ನಾವು ಸುಮ್ಮನೆ ಕಲ್ಪಿಸ್ಕೊಳ್ಳಿ ನಾವು ಎಷ್ಟು ಏಕಶಿಸ್ತೀಯ ವ್ಯಕ್ತಿಗಳಾಗಿದ್ದೀವಿ ಅಂತ.
ನಮ್ಮ ಪರ್ಸನಾಲಿಟಿಗಳಲ್ಲಿ ಬಹುತ್ವ ಇಲ್ಲ. ಸೊ ನಾನು ಈ ಬಹುತ್ವ ಕಾನ್ಸೆಪ್ಟ್ ಹಿಂದೂ ಮುಸ್ಲಿಂ ಸಾಮರಸ್ಯ ಸೀಮಿತ ಅಜೆಂಡಾಕ್ಕೆ ಅಟ್ಯಾಚ್ ಆಗ್ದಂಗೆ ಬಹಳ ಎಚ್ಚರ ವಹಿಸಿದ್ದೀನಿ. ಯಾಕಂದ್ರೆ ನನ್ನ ತಿಳುವಳಿಕೆಯಲ್ಲಿ ಕರ್ನಾಟಕವು ಸೃಷ್ಟಿ ಮಾಡಿದ ಅತ್ಯುತ್ತಮವಾದ ಸಾಂಸ್ಕೃತಿಕ ರಚನೆಗಳು ಮ್ಯೂಸಿಕ್ ಫೀಲ್ಡಲ್ಲಿ, ಆಶ್ರಮದಲ್ಲಿ, ಫಿಲಾಸಫಿಲಿ, ಲಿಟ್ರೇಚರಲ್ಲಿ ಅವು ಬಹುತ್ವದ ಕೊಡುಗೆಗಳು. ಅದರಿಂದ ನಾವು ಬಹುತ್ವ ಪರಿಕಲ್ಪನೆಯನ್ನು ನಮ್ಮ ಕೋಮವಾದ ನಮ್ಮ ಎದುರುಗಡೆ ಇಟ್ಟಿದೆಯಲ್ಲ, ಟ್ರ್ಯಾಪಲ್ಲಿ ಬೀಳ್ದಂಗೆ ಹಿಂದೂ ಮುಸ್ಲಿಂ ಸಾಮರಸ್ಯ, ಹಿಂದೂ ಮುಸ್ಲಿಂ ದ್ವೇಷ, HM ಎಂಬ ಆ ಫ್ರೇಮಿಂದ ಆಚೆ ಬಂದು ಹೆಚ್ಚು ವರ್ಸಸ್ ನಮ್ಮ ಕಲ್ಚರ್ ಅತ್ಯುತ್ತಮವಾದ ಏನು ಸೃಷ್ಟಿ ಮಾಡಿದೆ. ಇವಾಗ ನಮ್ಮ ಡಿಪಾರ್ಟ್ಮೆಂಟ್ಗಳು ಯೂನಿವರ್ಸಿಟಿಗಳಲ್ಲಿ ಸಪ್ರೇಟ್ ಆಗಿ ಎಕನಾಮಿಕ್ಸ್ಗೂ ಲಿಟ್ರೇಚರ್ಗೂ ಸಂಬಂಧನೇ ಇಲ್ಲ. ಆ ಥರನೇ ಇದ್ದಲ್ಲ. ಇವಾಗ ನಾವೆಲ್ಲ ರಿಯಲೈಸ್ ಮಾಡ್ಕೊಳ್ತಿದ್ದೇವೆ ಬಹುಶಿಸ್ತೀಯತೆ ಹೌ ಇಂಪಾರ್ಟೆಂಟ್. ಬಹುಶಿಸ್ತೀಯತೆ ಅಂದರೆ ಒಂದು ನಮ್ಮ ಎದುರುಗಡೆ ವಸ್ತುವನ್ನು ನೋಡೋದಕ್ಕೆ ಹಲವು ಜ್ಞಾನಶಾಸ್ತ್ರಿಗಳಿಂದ ಪ್ರವೇಶ ಮಾಡಬೇಕು ಅಂತ ಬಹುತ್ವದ ತತ್ವ. ಇದರ ಹಿಂದೆ ಎಷ್ಟೊಂದು ಕೃಷಿ ಇದೆ, ಪೌಷ್ಟಿಕ ಪ್ರಿಯಗಳಿವೆ, ಸೌಂದರ್ಯ ಪ್ರಜ್ಞೆ ಇದೆ, ಏನ ಇದೆ. ಅದರಿಂದ ಇದನ್ನು ನಮ್ಮ ಬದುಕಿನ ಅತ್ಯುತ್ತಮವಾದ ಒಂದು ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಬೇಕಾದ ಕಾನ್ಸೆಪ್ಟ್ ಆಗಿ ನಾವು ವಿಸ್ತರಣೆ ಕೊಡಬೇಕಾಗಿದೆ. ಬಹುತ್ವವನ್ನು ದ್ವೇಷಕ್ಕೆ, ಅಸಹನೆಗೆ ಒಂದು ಪ್ರತಿಕ್ರಿಯೆಯಾಗಿ ಮಾತ್ರ ರೂಪಿಸ್ಬೇಕಾಗಿಲ್ಲ ಅಂತ ನನಗೆ ಅನಿಸುತ್ತೆ. ನೀವು ಹೇಳಿದ್ದು ಅಬ್ಸಲ್ಯೂಟ್ಲಿ. ನಾನು ಇದನ್ನೊಂದು ಪ್ರಾಸೆಸ್ ಅಂತ, ನಾವು ಯಾವಾಗ ಇದೊಂದು ರೆಡಿಮೇಡ್ ಮತ್ತು ಫಿನಿಶ್ಡ್ ಪ್ರಾಡಕ್ಟ್ ಇದ್ರ ಮೂಲಕನೇ ಈ ಸಮಾಜ ನೋಡಿ ಅಂತ ನಾವು ಹೇಳಿದ ಕೂಡಲೇ ಸತ್ತೋಯ್ತು ಬಹುತ್ವ ಅಲ್ಲಿ. ನಾನು ಕೇಳಿದ್ದು ಇದಕ್ಕೆ ನಿಜವಾಗ್ಲೂ ಕ್ರಿಟಿಸಿಸಮ್ ಫೀಡ್ಬ್ಯಾಕ್ ಯಾವಾಗ ಬರುತ್ತೆ ಅಂದರೆ ಈ ಥರದ ಭೌತಿಕ ಚರ್ಚೆ ಇದೆಯಲ್ಲ, ಇದನ್ನ ಇಟ್ಕೊಂಡು ಯಾರೋ ಆಕ್ಟಿವಿಸ್ಟ್ಗಳು ಸೊಸೈಟಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಹೋದಾಗಲೇ ಚಳುವಳಿಗಳಿಗೆ ಪರಿಕಲ್ಪನೆಗಳು ಒಂದು ದೊಡ್ಡ ತಾತ್ವಿಕವಾದ ಬೆನ್ನೆಲುಬು ಕೊಡ್ತವೆ. ಅದು ನಿಜವಾಗ್ಲೂ ಆ ಪರಿಕಲ್ಪನೆಗಳನ್ನು ರೂಪಿಸೋದು ಚಳುವಳಿಗಳು. ಯಾಕಂದ್ರೆ ನೆಲದ ಮೇಲೆ ಝೀರೋ ಗ್ರೌಂಡ್ ಅಲ್ಲಿ ಫುಟ್ ಸೋಲ್ಡರ್ ಆಗಿ ಕೆಲಸ ಮಾಡೋರಿಗೆ ಗೊತ್ತಾಗುತ್ತೆ ಈ ಪರಿಕಲ್ಪನೆ ಕಿತ್ಕೊಂಡು ಹೋಗ್ತಾ ಇದೆ ಅಂತ. ಸೊ ಐ ಆಮ್ ರಿಯಲಿ ಈಗರ್ ಟು ಗೆಟ್ ಫೀಡ್ಬ್ಯಾಕ್ ಫ್ರಮ್ ದ ಆಕ್ಟಿವಿಸ್ಟ್ ಟು ದಿಸ್ ಕಾನ್ಸೆಪ್ಟ್. ಇದೊಂದು ಬೌದ್ಧಿಕವಾಗಿ ತೇಲ್ಬೇಕಾದ ಪರಿಕಲ್ಪನೆ ಅಲ್ಲ. ನಮ್ಮ ನಾಡನ್ನು ಕಟ್ಟಬೇಕು, ನಾವು ಹೊಸದಾಗಿ ಕಟ್ಟಬೇಕಾಗಿದೆ. ಖಂಡಿತ ಡ್ರಾಫ್ಟ್ ಅಂತ ಹೇಳುತ್ತಿರೋದ್ರಲ್ಲೇ ಇನ್ನೂ ರೂಪುಗೊಂಡಿಲ್ಲ ಅಂತ ಹೇಳ್ತಾ ಇದೆ. ನಾವು ಯಾವ ಪರಿಕಲ್ಪನೆಗಳನ್ನು ಫಿನಿಶ್ಡ್ ಆಗಿ ನನಗೆ ಗೊತ್ತಿಲ್ಲ. DR ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ವೆನ್ ಹಿ ವಾಸ್ ಗಿವಿಂಗ್ ಶೇಪ್, ಫಿಲೋಸಾಫಿಕಲ್ ಶೇಪ್ ಟು ದಿ ಕಾನ್ಸೆಪ್ಟ್ ಆಫ್ DR ಕೊನೆಯದು ವಿಸ್ಮೃತಿ ಮಾಲೆಯನ್ನು DR ಜಡ್ಜ್ಮೆಂಟಲ್ ಆಗಿ ಒಂದು ಮಾಡಿದ್ರೆ ಅದೊಂದು ಪ್ರಾಸೆಸ್ಸಲ್ಲಿ ಇಟ್ಟರ ಅಂತ ಇನ್ನೂ ಸ್ವಲ್ಪ ರೀಚೆಕ್ ಮಾಡಬೇಕಾಗಿದೆ. ಯಾಕಂದ್ರೆ ನಾವು ರೂಪಿಸುವ ಯಾವುದೇ ಆದರ್ಶದ ಪರಿಕಲ್ಪನೆಗಳು ಎಂದಾದರೂ ಹಾಳಾಗ್ಬೋದು ಅಂತ ಒಂದು ಎಚ್ಚರ ಇರಬೇಕು. ನಮ್ಮ ಎದುರುಗಡೆ ನಾನು ಬುದ್ಧಿಸಮ್ನಲ್ಲಿ ಕೆಲಸ ಮಾಡ್ತಿದ್ದೀನಿ. ಭಾರತ ಬುದ್ಧನ ಮೈತ್ರಿ ಮತ್ತು ಕರುಣೆಯ ದೊಡ್ಡ ಮೌಲ್ಯಗಳನ್ನು ಅಳವಡಿಸಿಕೊಂಡು ಹೊಸ ಭಾರತ, ಬುದ್ಧ ಭಾರತ ಆಗಬೇಕಾಗಿದೆ ಕನಸನ್ನು ಕಾಣ್ತಿದ್ದೀನಿ. ಅರಿಬಾರ್ದು ಎರಡು ದೇಶದಲ್ಲಿ ಅಕ್ಕಪಕ್ಕ ಇರೋ ದೇಶಗಳಲ್ಲಿ ಇದೇ ಬುದ್ಧಿಸಮ್ ನರಹತ್ಯೆ ಕಾರಣ ಆಗಿದೆ ಅಲ್ವಾ. ಮ್ಯಾನ್ಮಾರ್ ಅಂದ್ರೆ ಈ ನಾಗರಿಕ ಸಮಾಜ ಬಹಳ ದೊಡ್ಡ ಆದರ್ಶದಲ್ಲಿ ಸೃಷ್ಟಿ ಮಾಡಿದ ಪರ್ಯಾಯಗಳೆಲ್ಲ ಕೆಟ್ಟಿವೆ ಮತ್ತು ಕೆಡತವೆ ಅಂತ ಭಯ, ಆತಂಕ ಇದ್ದೇ ಆದರ್ಶದ ಪರಿಕಲ್ಪನೆಗಳನ್ನು ರೂಪಿಸಬೇಕು ಅಂತ ನನಗೆ ಅನಿಸುತ್ತೆ. ಇದು ಒಡೆದೋಗೋ ಮಡಿಕೆ ಭಯ ಇಟ್ಕೊಂಡೆ ಮಡಿಕೆ ಮಾಡೋದನ್ನು ನಿಲ್ಲಿಸಬಾರದು. ಸೊ ದೇರ್ಫೋರ್ ಸಟನ್ಲಿ ಇದೊಂದು ಪ್ರಾಸೆಸ್ಸಲ್ಲಿ ನಾನು ನನ್ನ ಸೀಮಿತ ತಿಳುವಳಿಕೆಯಲ್ಲಿ ತಿರುಗಾಟಲ್ಲಿ ರೂಪಿಸಿದ ಪೂರ್ಣತೆ ಶಬ್ದನೇ ಸರಿಯಿಲ್ಲ. ಅಪೂರ್ಣತೆಯೇ ಎಲ್ಲ ಹಾದಿಗಳ ಒಂದು ಲಕ್ಷಣ. ಯಾಕಂದ್ರೆ ಅಪೂರ್ಣತೆ ಅಂದ್ಕೊಳ್ಳ ನಾವಿನ್ನೂ ಮುಗಿಸಿಲ್ಲ ಈ ಕೆಲಸ ಅಂತ ಮುಗಿಸಿಲ್ಲ. ಸರ್, ನನ್ನ ಪ್ರಶ್ನೆ ಇದು ಜನರ ಸಮಸ್ಯೆನ, ಇದು ಆಳುವ ವರ್ಗಗಳ ಪ್ರಭುತ್ವದ ಸಮಸ್ಯೆನ ಅನ್ನೋದು ಫೋಕಸ್ ಆಗಬೇಕು. ಸರ್, ನಮಗೆ ಇಚ್ಛೆ ಬಂದ ಆಹಾರವನ್ನು ತಿನ್ನಲಾಗದ ಕಷ್ಟ ಬಂದಿದೆಯಲ್ಲ, ಜನರ ಸಮಸ್ಯೆ ಆಗಿದೆ ತಾನೆ. ಭಾರತದಲ್ಲಿ ಒಂದೊಮ್ಮೆ ಬಹುತ್ವವು ಇನ್ಸ್ಪಿರಿಟ್ ಇದ್ದಿದ್ರೆ, ಒಂದು ತಿಳುವಳಿಕೆಯಾಗಿ ಇದ್ದಿದ್ರೆ, ನಾನು ಯಾಕೆ ಹೆದರ್ಬೇಕಾಗಿತ್ತು? ನಾನು ಬೇಕಾದ ಮಾಂಸ ತಿನ್ನೋದಕ್ಕೆ, ಬೇಕಾದ ಅಡುಗೆ ತಿನ್ನೋದಕ್ಕೆ, ಬೇಕಾದ ಬಟ್ಟೆ ಹೊಡೋದಕ್ಕೆ, ಬೇಕಾದ ಹುಡುಗ ಹುಡುಗಿ ಲವ್ ಮಾಡೋದಕ್ಕೆ. ಅದರಿಂದ
ಪ್ರಭುತ್ವವು ನಿರ್ದಿಷ್ಟ ಸಿದ್ಧಾಂತದ ಪ್ರಭುತ್ವವು ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಮೊದಲೇ ಅಸಹನೆ ಇದ್ದೇ ಇದೆ. ಇದೇನು ಈ ಐಡಿಯಾಲಜಿಕಲ್ ಬಲಪಂಥೀಯ ರಾಜಕಾರಣ ಸೃಷ್ಟಿ ಮಾಡಿದ್ದಲ್ಲ ಇದೆ, ಅದೀಗ ಅಗ್ರಿವೇಟ್ ಆಗಿ ಅದಿನ್ನು ಉಲ್ಬಣಗೊಂಡಿದೆ. ಇದು ಜನರ ಸಮಸ್ಯೆಯೂ ಹೌದು, ಪ್ರಭುತ್ವದ ಪಾತ್ರವೂ ಇದೆ. ಪ್ರಭುತ್ವ ಅಂದರೆ ರಾಜಕಾರಣದ ಪಾತ್ರ ಇದೆ. ಆದರೆ ಪ್ರಭುತ್ವದ ಪರಿಕಲ್ಪನೆಗಳನ್ನು ಜಾರಿಗೊಳಿಸುವುದರಲ್ಲಿ, ರೂಪುಗೊಳಿಸುವುದರಲ್ಲಿ ಆರೋಗ್ಯಕರ ರಾಜಕಾರಣದ ಪಾತ್ರವೂ ಇದೆ ಎಂಬುದನ್ನು ಮರಿಬಾರದು. ಜನತೆಯ ರಾಜಕಾರಣ ಒಂದು ಭಾರತದಲ್ಲಿ ಎಮರ್ಜ್ ಆದರೆ ಖಂಡಿತ ಅದಕ್ಕೆ ಬಹುತ್ವ ಅಂದ್ರೆ ಇನ್ನೇನಿಲ್ಲ, ಡೆಮೊಕ್ರೆಟಿಕ್ ಆಗಿರೋದು ಮತ್ತು ಸಂವಿಧಾನ ಪ್ರಜ್ಞೆಯಲ್ಲಿ ಬದುಕೋದಷ್ಟೇ. ಅದು ತುಂಬಾ ಸಿಂಪ್ಲಿಫೈ ಮಾಡಿ ಟ್ರಾನ್ಸ್ಲೇಟ್ ಮಾಡಬೇಕು ಅಷ್ಟೇ. ಅದು ಪ್ರಭುತ್ವದ, ಯಾಕಂದ್ರೆ ಚಳುವಳಿಗಳು, ವ್ಯಕ್ತಿಗಳು ಎಷ್ಟು ನಾವು ಚರ್ಚೆ ಮಾಡಿದ್ರು ಅಂತಿಮವಾಗಿ ಪ್ರಭುತ್ವದ ರೋಲ್ ಇದೆ ಅಲ್ಲ. ಅಂತ ಪ್ರಭುತ್ವ ಬರಬೇಕು ಅನ್ನೋದೇ ಇದರ ಹಿಡನ್ ಅಜೆಂಡಾ ಕೂಡ. ಪ್ರಭುತ್ವ ಬದುಕಬೇಕು ಅಂದ್ರೆ ಜನರ ಮನೋಭಾವದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿಕಾರಕ ಬದಲಾವಣೆ ಆಗಬೇಕು ಅಂದ್ರೆ ಪ್ರಭುತ್ವದ ರೋಲ್ ಬಹಳ ದೊಡ್ಡದಿದೆ. ಬಟ್ ವಿ ನೋ ಬೈ ಟೆಕ್ಸ್ಟ್ ಬುಕ್ಸ್ ಪ್ರಭುತ್ವವು ಉದ್ದೇಶಪೂರ್ವಕವಾಗಿ ಇಂಟಾಲರೆನ್ಸ್ ಕ್ರಿಯೇಟ್ ಮಾಡ್ತಾರೆ. ನಮ್ಮ ತರಗತಿಗಳು ಇವಾಗ ಬಹುತ್ವವನ್ನು ಪಾಠ ಹೇಳುವ ಜಾಗಗಳಲ್ಲ, ಬಹುತ್ವವನ್ನು ಭದ್ರಗೊಳಿಸುವ ಜಾಗಗಳಾಗ್ತಿದೆ. ಪರ್ಟಿಕ್ಯುಲರ್ಲಿ ದ ಹಿಸ್ಟ್ರಿ ಹ್ಯಾಸ್ ಬಿಕಮ್ ವೆಪನ್. ಹಿಸ್ಟ್ರಿ ಕ್ಲಾಸ್ನಲ್ಲಿ ಒಬ್ಬ ಮುಸ್ಲಿಂ ಹುಡುಗ ಮಧ್ಯಕಾಲೀನ ಇತಿಹಾಸ ಪಾಠ ಮಾಡುವಾಗ ಸುಮ್ಮನೆ ವಿದ್ಯಾರ್ಥಿ ಕೂತ್ಕೊಳ್ಳೋದು ಕೇಳೋಕ್ಕಾಗಲ್ಲ ಅನ್ನೋಂಥದ್ದೊಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಬಹುತ್ವಕ್ಕೆ ಸಲ್ಲದ ವರ್ತನೆಗಳನ್ನು ಪ್ರಭುತ್ವವೇ ಮಾಡಬಲ್ಲದು. ಒಳ್ಳೆಯ ಪ್ರಭುತ್ವಗಳು, ಒಳ್ಳೆಯ ರಾಜಕಾರಣವನ್ನು ಬಹುತ್ವಕ್ಕೆ ಬೇಕಾದ ವಾತಾವರಣವನ್ನು ಕ್ರಿಯೇಟ್ ಮಾಡಬಲ್ಲದು. ವಿ ಶುಡ್ ನಾಟ್ ಇಗ್ನೋರ್ ದ ರೋಲ್ ಆಫ್ ಸ್ಟೇಟ್